स्वागत है आपका बी न्यूज नेशन में। मैं हूं आबिद हुसैन शेख। ग्राम पंचायत चुनाव पर डीसीपी सुनील कुमार की जानकारी। आज एक प्रेस मीट के जरिए जिला कलेक्टर पी सुनील कुमार ने कहा कि जिले के सभी 8 तालुकाओं के 111 ग्राम पंचायतों को जिला प्रशासन की ओर से सैनिटाइजेशन किया गया है और 1791 वोटिंग बूथ का निर्माण भी किया गया है। 2396 सिब्बंदियों को नियुक्त करके टीआरओ और पीआरओ के नाम से बांटकर नियुक्त करने की जानकारी दी जिला कलेक्टर पी सुनील कुमार ने। ಇವತ್ತು ಮಸ್ಟರಿಂಗ್ ದಿವಸ ಆಗಿದೆ। ನಾವೆಲ್ಲ 8 ತಾಲೂಕಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಾವು ಮಸ್ಟರಿಂಗ್ ಸೆಂಟರ್ಗಳನ್ನು ಮಾಡಿ ಇವತ್ತೆಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ। ಸೊ ಇದರಲ್ಲಿ ನಮಗೆ ಒಂದು 111 ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ। 8 ತಾಲೂಕುಗಳ ಪೈಕಿ ಒಟ್ಟು ಮತಗಟ್ಟೆಗಳಿರೋದು 1007। ಇದರಲ್ಲಿ ಒಟ್ಟು ಮತದಾರರನ್ನು ನೋಡಿದರೆ 6,88,765 ಜನ। ಸೊ ಇದಾದ ನಂತರ ಈಗ ನಾವು ಕನ್ನಡದಲ್ಲಿರುವ ಅಭ್ಯರ್ಥಿಗಳು ಒಟ್ಟು ಸ್ಥಾನದಲ್ಲಿ ನೋಡಬೇಕಾದ್ರೆ 2,126 ಸ್ಥಾನಗಳ ಪೈಕಿ ಕನ್ನಡದಲ್ಲಿ ಇರುವ ಅಭ್ಯರ್ಥಿಗಳು 4,997 ಜನ ಇದ್ದಾರೆ। ಸೊ ಇದಾದ ನಂತರ ಇವತ್ತು ನಾವು ನೋಡಬೇಕಾದ್ರೆ ಏನು ಮತಗಟ್ಟೆಗಳ ಸಿಬ್ಬಂದಿ PRO, APRO ಮತ್ತು POಗಳು ಈ ಎಲ್ಲ ಸಂಖ್ಯೆ ನಾವು ನೋಡಬೇಕಾದ್ರೆ ಸುಮಾರು ನಾವು ಇಡೀ ನಮ್ಮ ಇಡೀ ಜಿಲ್ಲೆದಿದೆ, ತಾಲೂಕು ವಾರದಲ್ಲಿ ನಾನು ಶೇರ್ ಮಾಡ್ತೀನಿ। ಸೊ ಇದನ್ನು ನೋಡಬೇಕಾದ್ರೆ ಮತಗಟ್ಟೆಗಳಿರುವುದು 1791। ಸೊ ಇದರ ಪೈಕಿ ಅಧಿಕಾರಿಗಳು ಒಂದು 5,373 ಜನ PRO, APRO ಮತ್ತು POಗಳು ಇದ್ದಾರೆ। ಸೊ ಇದಕ್ಕೆ ನಾವು 10% ಹೆಚ್ಚಿಗೆ ನಾವು ಸಂಖ್ಯೆ ಇಟ್ಕೊಂಡಿದ್ದೀವಿ। ಅದು ಒಂದು 716 ಆಗುತ್ತೆ ಸರ್। ಒಟ್ಟು ಸೇರಿ 7,880 ಜನ ಆಗ್ತಾರೆ। ಸೊ ಇದಾದ ನಂತರ ನಾವು ಈ ಬಸ್ಸುಗಳ ವ್ಯವಸ್ಥೆ ಮಾಡಬೇಕಾದ್ರೆ 12 ತಾಲೂಕುಗಳ ಪೈಕಿ ಸುಮಾರು 201 ಗ್ರಾಮ ಪಂಚಾಯತ್ಗೆ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ। ಒಟ್ಟು ಮತಗಟ್ಟೆಗಳಿರುವುದು 1710 ಈ ಜಿಲ್ಲೆಗೆ ನಾನು ಹೇಳ್ತಾ ಇರೋದು। ಸೊ ಒಟ್ಟು ರೂಟ್ಗಳು 351 ಇದ್ದಾವೆ। ಅದರ ತಕ್ಕಂತೆ ನಾವು ಬಸ್ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ। ಜೀಪುಗಳು, ಬಸ್ಸುಗಳು ಈ ರೀತಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ। ಈಗ ನಾವು ಸೂಕ್ಷ್ಮ ಮತಗಟ್ಟೆಗಳು ಏನು ಡಿಮಾಂಡ್ ಆಧಾರದ ಮೇಲೆ ತಹಸೀಲ್ದಾರ್ಗಳು ನಮಗೆ ಏನು ಮಾಹಿತಿ ಕೊಟ್ಟಿರ್ತಾರೆ ಪೊಲೀಸರಿಗೆ, ಅದರ ಪ್ರಕಾರ ಅಲ್ಲಿ ಹೆಚ್ಚಿನ ಫೋರ್ಸ್ ನಾವು ಡಿಪ್ಲಾಯ್ ಮಾಡಲಿಕ್ಕೆ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ। ನಾವು SP ಅವರ ಜೊತೆಗೆ ಇದು ದಿನನಿತ್ಯ ನಾವು ಸಂಪರ್ಕದಲ್ಲಿದ್ದೀವಿ। ಅದರ ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ। ಈಗ 111 ಗ್ರಾಮ ಪಂಚಾಯತಿ ಮೊದಲ ಹಂತ ಸರ್, 98 ಎರಡನೇ ಹಂತ 27 ಸರ್। ಈಗ ಈ APMC 2 ಇದೆ ಸರ್। APMC 2ರಲ್ಲಿ ಏನಾಗಿದೆ ಸರ್, ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಉತ್ಪನ್ನಗಳನ್ನು ಮಾತ್ರ ಮಾರಾಟ ಮಾಡಬೇಕು। ಅಲ್ಲಿ ಒಂದು 30ರಿಂದ 40 ಅಂಗಡಿಗಳು ಈ ಕೈಗಾರಿಕಾ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ। ಫಾರ್ ಎಕ್ಸಾಂಪಲ್ ಕಬ್ಬಿಣ, ಸಿಮೆಂಟು, ಬ್ಲ್ಯಾಕು, ಆಮೇಲಿಂದ ಈ ಥರ ಸಿಂಟೆಕ್ಸು, ಪೈಪು, ಈ ಥರದ ಅಂಗಡಿಗಳು ಒಳಗಡೆನೇ ರಾಜಾರೋಷವಾಗಿ ಆಗ್ತಾ ಇದ್ದಾರೆ। ಈಗ ಸರ್ಕಾರದ ಕೊಟ್ಟಿದ್ದ ಕೃಷಿ ಉತ್ಪನ್ನ ಮಾರಾಟಕ್ಕೆ ಈಗ ಗಮನಕ್ಕೆ ಬಂದಿದೆ। ಏನು APMC ಆರ್ಡಲ್ಲಿ ಏನು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನು ಮಾರಾಟ ಮಾಡಬೇಕು, ಅಲ್ಲಿ ಅಗ್ರಿಕಲ್ಚರ್ ಸಂಬಂಧ ಇಲ್ಲದೇ ಇರುವ ಕೆಲವು ಐಟಮ್ಗಳನ್ನು ಏನು ಮಾರಾಟ ಮಾಡ್ತಿದ್ದಾರೆ ಅಂತ ಏನು ದೂರು ಬಂದಿದೆ। ಇದರ ಬಗ್ಗೆ ನಾನು ಅವರಿಗೆ ಒಂದು ನೋಟಿಸ್ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ಮಾಡೋದು ಮುಂದಿನ ಕ್ರಮ ಜರುಗಿಸ್ತೇವೆ। ಅಲ್ಲಿ ಆಗಬಾರ್ದಂದ್ರೆ ನಾವು ಅದನ್ನು ಸೂಕ್ತ ಕ್ರಮ ಜರುಗಿಸ್ತೇವೆ। ಈಗ ಕೋವಿಡ್ ಫಸ್ಟ್ ಆಫ್ ಆಲ್ ನಮಗೆ ಕೋವಿಡ್-19 ಸಂಬಂಧಪಟ್ಟಂತೆ ಎಲ್ಲ ಮತಗಟ್ಟೆ ಸಿಬ್ಬಂದಿಗಳಿಗೆ ರಾಜ್ಯ ಚುನಾವಣಾ ಆಯೋಗ ಒಂದು ಕಿಟ್ಗಳನ್ನು ಕೊಟ್ಟಿದ್ದಾರೆ। ಸೊ ಆ ಕಿಟ್ನಲ್ಲಿ ನಮಗೆ ಏನು ಗ್ಲೌಸು, ಫೇಸ್ ಶೀಲ್ಡು, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲ ಒಂದು ಕಿಟ್ ಇದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ। ಈಗ ವೋಟರ್ಗೆ ಸಂಬಂಧಪಟ್ಟಂತೆ ಯಾರಿಗಾದರೂ ಪಾಸಿಟಿವ್ ಪರ್ಸನ್ ಇದ್ದು ವೋಟ್ ಮಾಡಬೇಕಂತ ಇಚ್ಛಿಸಿದ್ದಲ್ಲಿ ಅದು ಕಡ್ಡಾಯವಾಗಿ PPE ಕಿಟ್ ಮಾಡ್ಕೊಂಡು ಬರಬೇಕಂತ ನಾವು ಮಾಡಿದ್ದೀವಿ। ಸೊ ಅದು ಅಂತೂ ನಮಗೆ ನಾವೇ ಮೋಸ್ಟ್ಲಿ ಲೋಕಲಿನೇ ಅರೇಂಜ್ ಮಾಡಬೇಕಾಗಿದೆ ಅಂತ ಐಡೆಂಟಿಫೈ ಮಾಡಿ ನಾವು ವೋಟ್ ಮಾಡ್ತೀವಿ ಅಂತ ಹೇಳಿದರೆ ಆಸ್ ಆಫ್ ನಾವು ನಾವೇ ಮಾಡಬೇಕಂತ ನಾವು ಮಾಡ್ತೀವಿ। ಯಾರಾದರೂ ಇದನ್ನು ಲಾಸ್ಟ್ 1 ಅವರಲ್ಲಿ ಇವರಿಗೆ ಮಾಡಬೇಕಂತ ಇದೆ। ಅದು ಈಗ ನೀವೇ ಸಂಖ್ಯೆ ನೋಡ್ತಾ ಇದ್ದರೆ ನಮಗೆ ಡೈಲಿ ಈಗ 10ರಿಂದ 20ಗಿಂತ ಜಾಸ್ತಿ ಬರ್ತಾ ಇದೆ ಕೇಸಸ್। ಒಂದು ವೇಳೆ ನಾವು 2,000ಕ್ಕಿಂತ ಒಂದೊಂದು ದಿವಸ ನಾವು 2,500 ಟೆಸ್ಟ್ ಮಾಡ್ತಾ ಇದ್ವಿ। ನಾವು ಗುರಿ ಇರುವುದು 2,000 RT-PCR, ಒಂದು 400 ರ್ಯಾಟ್ ಇದೆ। ರ್ಯಾಟ್ ಬರೀ ನಾವು ಕೋರ್ಟಲ್ಲಿ ಏನು ಬಳಸ್ತಾ ಇದ್ದೀವಿ
ಅದರ್ವೈಸ್ ನಾವೆಲ್ಲ ಮ್ಯಾಕ್ಸಿಮಮ್ ಆರ್ಟಿಫಿಷಿಯಲ್ ಬಳಸ್ತೀವಿ. ಸೊ 2,000 ಮೇಲೆ ಟೆಸ್ಟ್ ಮಾಡಿದರೆ ಮ್ಯಾಕ್ಸಿಮಮ್ 20 ಕೇಸಸ್ ಬರ್ತಾಯಿದೆ. ಸೊ ಹಂಗಿದ್ರೆ ಅದರಲ್ಲಿ ವೋಟರ್ಸು ಒಂದೊಂದು ತಸ್ಲರ್ಗೆ ಒಬ್ಬರಿಬ್ಬರು ಇರೋಲ್ಲ. ಹಾಗಾಗಿ ನಾವು ಒಂದೆರಡು PP ಕಿಟ್ ತಾಲೂಕು ಮಟ್ಟದಲ್ಲಿ ಮಾಡಲಿಕ್ಕೆ ಈ ಟ್ರೆಂಡ್ ಪ್ರಕಾರ ಒಂದು ವಾರದಲ್ಲೇ 2 ಎಲೆಕ್ಷನ್ ಮುಗಿತಾವೆ. ಹಾಗಾಗಿ ನಮ್ಗೆ ಈವನ್ 30-40 ಕೂಡ ತಹಸೀಲ್ದಾರ್ ಹತ್ರ 3-4 ಕಿಟ್ಸ್ ಇಟ್ಟು ನಾವು ಮ್ಯಾನೇಜ್ ಮಾಡ್ತೀವಿ. ಅದೇ ತೊಂದರೆ ಟೆಸ್ಟಿಂಗ್ ಆಗಿದೆ ಸರ್, ಟಾಪ್ ಎಲೆಕ್ಷನ್ ಡ್ಯೂಟಿ ಇದ್ದಾರೆ. ಈಗ ಟೆಸ್ಟಿಂಗ್ ಅಂದರೆ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ಟೆಸ್ಟಿಂಗ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ ಬರುವ ಪ್ರತಿಯೊಬ್ಬರಿಗೆ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಯಾರಿಗಾದರೂ ಸಿಂಟಮ್ಯಾಟಿಕ್ ಇದ್ದು ಸ್ವಲ್ಪ ಪ್ರಾಬ್ಲಮ್ ಇದ್ದವರು ನಾನೇ ಖುದ್ದು ನೋಡಿದ್ದೀನಿ. ವಿಜಯಪುರ, ತಿಕೋಟ ಮತ್ತು ಬೇರೆ ಬೇರೆ ಕಡೆ ಬಬಲೇಶ್ವರ ಕಡೆ ಹೋಗಿ 2-3 ಕೆಮ್ಮು ಇರೋದು ಬಂದು ನೆಗೆಟಿವ್ ಬಂದಿರೋದು ಕೂಡ ನಮ್ಮ ಗಮನಕ್ಕಿದೆ. ಸೊ ಅವ್ರು ಏನು ಹೇಳಿದ್ರು, ಅವ್ರಿಗೆ ನಿಮ್ಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದಂಗೆ ಸಿಂಟಮ್ಯಾಟಿಕ್ ಇದ್ದಂಗೆ ಏನಾದರೂ ಅನಿಸಿದಲ್ಲಿ ನೀವು ನಮ್ಮ ಹತ್ರ ಬರೀ ಅಂತ ನಾವು ಹೇಳಿ ಒಂದು ಕೌಂಟ್ರ್ ಮಾಡಿದ್ವಿ. ಆ ಕೌಂಟ್ರಲ್ಲಿ ಹೋಗಿ ಅವರು ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡಿಸ್ಕೊಂಡು, ಅಲ್ಲಿ ನಮ್ಮ ಟೀಮ್ಸ್ ಕೂಡ ಇದೆ, ಮೆಡಿಕಲ್ ಟೀಮ್ಸ್. ಅದರ ಆಧಾರದ ಮೇಲೆ ಟೆಸ್ಟಿಂಗ್ ಹೋಗೋದೇ ಇಲ್ಲ ಅಂತ ನಾವು ಡಿಸೈಡ್ ಮಾಡಿದ್ವಿ. ಈಗ ಡಿಸೆಂಬರಲ್ಲಿ ನಾರ್ಮಲ್ ಕೋಲ್ಡ್ ಇರೋದ್ರಿಂದ ನಾವು ಕೂಡ ನನ್ನ ಮುಂದೆ 2-3 ಟೆಸ್ಟ್ ಮಾಡಿಕೊಂಡು ನೆಗೆಟಿವ್ ಬಂದಿರೋದು ಕೂಡ ಇದೆ. ಸರ್, ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಫೇಸ್ ಎಲೆಕ್ಷನ್ ನಡೀತಿದೆ. ಸೆನ್ಸಿಟಿವ್, ಹೈಪರ್ ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್ಸ್ ಏನಾದರೂ ಐಡೆಂಟಿಫೈ ಮಾಡಿದ್ದಾರೆ ಸರ್? ಆಮೇಲೆ ಅಲ್ಲಿ CCTV ಇನ್ಸ್ಟಾಲ್ ಏನಾದರೂ ಮಾಡಿದ್ದೀವಿ? CCTV ಮಾಡಿಲ್ಲ, ವಿಡಿಯೋಗ್ರಫಿ ನಾವು ಮಾಡ್ತಾ ಇದ್ವಿ. ಆಮೇಲೆ ಇದು ಏನಾಗಿದೆ, ಈ ನಂಬರ್ಸ್ ಬಗ್ಗೆ ನಮಗೆ ದಿನನಿತ್ಯ ಡಿಮಾಂಡ್ ಬರ್ತಾ ಇರೋದ್ರಿಂದ ನಾವು ಮೋಸ್ಟ್ಲಿ ಇವತ್ತು ಈವ್ನಿಂಗೇ ಹೋಗ್ತೀವಿ. ಸೂಕ್ಷ್ಮ ಮತಗಟ್ಟೆಗಳು ಕೊಟ್ಟು ನಾವು ಇವಾಗ ಡೆವಲಪ್ಮೆಂಟ್ ನಾವು ಮಾಡ್ತೀವಿ. ಈಗಾಗಲೇ ನಮ್ಮ ಹತ್ರ ಫಿಗರ್ಸ್ ಇದ್ದಾವೆ. ತಹಸೀಲ್ದಾರ್ ರಿಕ್ವೆಸ್ಟ್ ಅಂತ ಅವರು CPI ಮಾಡ್ತಾ ಇದ್ದಾರೆ. ಅದನ್ನು ನೀವು SPR ಹತ್ರ ಕೂಡ ಪಡೆಯಬಹುದು ಮಾಹಿತಿ. ನಾನು ಕೂಡ ನಿಮಗೆ ಸಮಂಜಸವಾಗಿ ಕೊಡಲಿಕ್ಕೆ ನಾವು हमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफरोजा 4 नंबर स्कूल के करीब, बीजापुर। बाघमारे अस्पताल में स्पाइन एंड पेन सेंटर की शुरुआत। जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान। बाघमारे अस्पताल सखाफरोजा सरकारी उर्दू स्कूल नंबर 4 के पास। और खबरों के लिए देखते रहिए B News Nation।